ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸುತ್ತಾನೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮೂಲಕ ತಿಳಿಸ್ಕೊಡ್ತೀರಿ ಸೊ ದಟ್ ಡ್ರೀಮ್11 ಬ್ಯಾನ್ ಏನಿದೆ, ಸೊ ಅದರ ಕುರಿತಾದಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳೇನಿದೆ ತಿಳಿಸ್ಕೊಡಿ ಅಂತೇಳಿ. ಸೊ ನಾನು ಕೂಡ ಲಾಸ್ಟ್ ವಿಡಿಯೋ ಆದ ನಂತರ ವಿಡಿಯೋನ ಮಾಡಿರಲಿಲ್ಲ. ಸೊ ದಟ್ ರೀಸನ್ ಈ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಜೊತೆಗೇನೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ನನಗೂ ಕೂಡ ಅಫಿಷಿಯಲ್ ಆಗಿ ಸಿಗಲಿ ಅಂತ ಕಾಯ್ತಿದೆ. ಸೊ ಹಾಗಾಗಿ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಕ್ಕಿದೆ. ಸೊ ಯಾವೆಲ್ಲ ಅಪ್ಡೇಟ್ಗಳಿದೆ ನಮ್ಮ ಡ್ರೀಮ್11 ಅನ್ಬ್ಯಾನ್ನ ಕುರಿತು. ಸೊ ಅನ್ಬ್ಯಾನ್ ಅಂತ ಹೇಳಿದ್ರೆ ಯಾವೆಲ್ಲ ಕಾಂಟೆಸ್ಟ್ಗಳಿದೆ ಅದು ಈಗ ಪೇಯ್ಡ್ ಕಾಂಟೆಸ್ಟನ್ನು ಸ್ಟಾಪ್ ಮಾಡಿದರೆ ಫ್ರೀ ಕಾಂಟೆಸ್ಟ್ ಇದೆ. ಸೊ ಮೊದಲಿನ ಥರ ಯಾವಾಗ ವಾಪಸ್ ಬರುತ್ತೆ ಅಥವಾ ಈಗ ಸದ್ಯಕ್ಕಿರುವಂಥ ಬೆಳವಣಿಗೆಗಳೇನು, ಸೊ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ, ಪ್ರತಿಯೊಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ಬಗ್ಗೆ ಇನ್ಫಾರ್ಮೇಷನ್ ತೆಗುವಂಥದ್ದು ತುಂಬಾ ಕಷ್ಟ. ಸೊ ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಏನು ಸಿಗುತ್ತೆ ಅದನ್ನು ಡೇ ಟು ಡೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ ಡೈರೆಕ್ಟಾಗಿ ಬಿಡೋದ ಟಾಪಿಕ್ಗೆ ಹೋಗೋಣ. ಮೊದಲನೇದಾಗಿ ಡ್ರೀಮ್11 ಆಗಿರ್ಬೋದು ಅಥವಾ ಡ್ರೀಮ್11ನ ಜೊತೆ ಸೇರಿದಂಥ ಇನ್ನಿತರ ಎಲ್ಲ ಫ್ಯಾಂಟಸಿ ಆ್ಯಪ್ಗಳು ಕೂಡ ಇಂಡಿಯಾದಲ್ಲಿ ತನ್ನ ಸರ್ವಿಸನ್ನು ಅಂದರೆ ಪೇಯ್ಡ್ ಸರ್ವಿಸನ್ನು ಸ್ಟಾಪ್ ಮಾಡಿದೆ. ಈ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಡೈರೆಕ್ಟಾಗಿ ಲೇಟೆಸ್ಟ್ ಆಗಿ ಅದಾದ ನಂತರ ಆಗಿರುವಂಥ ಬೆಳವಣಿಗೆಗಳೇನು, ಹಾಗೆಯೇ ಯಾವೆಲ್ಲ ಲೇಟೆಸ್ಟ್ ಅಪ್ಡೇಟ್ ಇದೆ ಅಂತೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ನಿಮ್ಮೆಲ್ಲರೂ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ದಟ್ ಇನ್ನು ಮುಂದೆ ನಮ್ಮ ಭಾರತದಲ್ಲಿ ಈ ಒಂದು ಆ್ಯಪ್ಗಳು ಬರಲಿಕ್ಕೆ ಯಾವುದೇ ಒಂದು ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಬಟ್ ಆ ರೀತಿ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ವಿಚಾರ ಇರಲಿ ಅದಕ್ಕೆ ಅಷ್ಟು ಸುಲಭಕ್ಕೆ ಡೆಡ್ ಎಂಡ್ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಇಂಥ ಯಾವುದೇ ಲೀಗಲ್ ಇಶ್ಯೂ ಇದ್ದಾಗ ಅಥವಾ ಈ ಒಂದು ಬ್ಯಾನ್ ಆಗಿರ್ಬೋದು, ಸೊ ಈ ರೀತಿಯಾಗಿ ಇದೇನು ಹೊಸ ವಿಚಾರ ಅಲ್ಲ. ಪರ್ಟಿಕ್ಯುಲರ್ ಡ್ರೀಮ್11 ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತಿರುತ್ತೆ ಕರ್ನಾಟಕದಲ್ಲೂ ಕೂಡ ಹಿಂದೆ ಬ್ಯಾನ್ ಆಗಿತ್ತು. ನಾವು ಕೂಡ ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ವಿ. ಸೊ ಅದಾದಮೇಲೆ ಅದು ಅನ್ಬ್ಯಾನ್ ಕೂಡ ಆಯಿತು. ಸೊ ಅದೇ ಪರಿಸ್ಥಿತಿ ಅಂತ ಕನ್ಸಿಡರ್ ಮಾಡ್ಬೋದು, ಬಟ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ. ಆಗ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿತ್ತು, ಬಟ್ ಈಗ ಥ್ರೂ ಔಟ್ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಎನಿವೆ ಸದ್ಯಕ್ಕಿರುವಂಥ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಡ್ರೀಮ್11 ಕಂಪನಿಯಲ್ಲಿರುವಂಥ ಯಾವುದೇ ಒಬ್ಬ ಎಂಪ್ಲಾಯಿನ ಡ್ರೀಮ್11 ಕಂಪನಿ ತೆಗೆದು ಹಾಕಿಲ್ಲ ಕೆಲಸದಿಂದ. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯಾವಾಗ ಅದು ನಮಗೆ ವಾಪಸ್ ಬರೋದೇ ಇಲ್ಲ, ಕಂಪ್ನಿ ಬ್ಯಾನ್ ಕ್ರಪ್ಟ್ ಅಥವಾ ಏನೋ ಒಂದು ಕ್ಲೋಸ್ ಆಗ್ತದೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಎಂಪ್ಲಾಯೀಸ್ಗಳನ್ನ ಅವರು ಕೆಲಸದಿಂದ ತೆಗಿತಾರೆ. ಸೊ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ಆಯಿತಾ. ಸೊ ನಾಲೆಡ್ಜ್ಗೋಸ್ಕರ ನಾನು ಕೂಡ ಸರ್ಚ್ ಮಾಡ್ತಿದ್ದೆ ಈ ಥರ ಏನಾದರೂ ಆಗಿದೆಯಾ ಅಂತೇಳಿ. ಬಟ್ ಸದ್ಯಕ್ಕೆ ಆ ಥರ ಯಾವುದೇ ವಿಚಾರಗಳು ಆಗಿಲ್ಲ. ನೆಕ್ಸ್ಟ್ ಇರುವಂಥ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾನು ಅವರ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಹ್ಯಾಂಡಲ್ನಲ್ಲಿ ಚೆಕ್ ಮಾಡ್ತಾ ಇರ್ತೀನಿ. ಸೊ ದಟ್ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಸಿಗುತ್ತಾ ಅಂತೇಳಿ. ಸೊ ಅದೇ ರೀತಿಯಾಗಿರುವಂಥ ಸರ್ಚಿಂಗ್ನಲ್ಲಿ ನನಗೆ ಸಿಕ್ಕಂಥ ಒಂದು ಬೆಸ್ಟ್ ಮಾಹಿತಿ ಅಂತ ಹೇಳಿದ್ರೆ ಅದು ಡ್ರೀಮ್11 ಅಫಿಷಿಯಲ್ನಲ್ಲಿ ಶೇರ್ ಮಾಡಿರುವಂಥ ಒಂದು ಪೋಸ್ಟ್. ಅದರಲ್ಲಿದೆ, ಸೊ ವಿ ಆರ್ ರೆಡಿ ಫಾರ್ ಅಪ್ಕಮಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಅಂತೇಳಿ. ಸೊ ಅಂತ ಹೇಳಿದ್ರೆ ಕಾನ್ಸೆಪ್ಟನ್ನ ನಾನು ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ಬಿಡ್ತೀನಿ. ಸೊ ದಟ್ ಡ್ರೀಮ್11 ಆಗಿರ್ಬೋದು ಅಥವಾ ಏನಿರುತ್ತೆ ಫ್ಯಾಂಟಸಿ ಆ್ಯಪ್ಸ್ಗಳಿದೆ, ಸೊ ಇವರು ಇಲ್ಲಿವರೆಗೂ ನಡೆದು ಬಂದಂಥ ದಾರಿ ಒಂದು, ಇದ್ರ ಮುಂದೆ ಇನ್ನೊಂದು ಪಾತ್ವೆಯನ್ನು ಚೇಂಜ್ ಮಾಡಬೇಕಂತಿದ್ದಾರೆ. ಸೊ ದಟ್ ಅದು ಯಾವ ರೀತಿಯಾಗಿ ಮಾಡಿಫೈಡ್ ಮಾಡಿ ಮುಂದೆ ಹೋಗ್ತಾರೆ ಅದಿನ್ನೂ ಕ್ಲಾರಿಫೈ ಆಗಿಲ್ಲ. ಬಟ್ ದೇ ಆರ್ ರೆಡಿ ಟು ಫೈಟ್ ಅನ್ನುವಂಥದ್ದು ನನ್ನ ಪ್ರಕಾರ ಕನ್ಫರ್ಮ್ ಆಗಿದೆ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಅಷ್ಟು ದೊಡ್ಡ ಕಂಪನಿ ಹಿಂದೇಟ್ ಆಗೋದಿಲ್ಲ. ಇನ್ನೊಂದು ಏನು ಇಲ್ಲಿ ಮೇನ್ ವಿಚಾರ ಅಂತ ಹೇಳಿದ್ರೆ, ಈ ರೀತಿ ಬ್ಯಾನ್ ಆಗಿರ್ಬೋದು ಅಥವಾ ಲೀಗಲ್ ಆ್ಯಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ಯಾವುದೇ ಒಂದು ನೋಟಿಸ್ ಆಗಿರ್ಬೋದು, ಈ ಒಂದು ಬ್ಯಾನ್ನ ಬಗ್ಗೆ ಯಾವುದೇ ಒಂದು ಕ್ಲಾರಿಫಿಕೇಷನ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಯಾವುದನ್ನು ಕೂಡ ಡೈರೆಕ್ಟಾಗಿ ಗೌರ್ಮೆಂಟ್ ಅದನ್ನು ಬ್ಯಾನ್ ಮಾಡುವಂಥ ಡಿಸಿಷನ್ ತಗೊಂಡಿದೆ. ಸೊ ಹಾಗಾಗಿ ಇವರು ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಿಂಪಲ್, ಈ ಪರ್ಟಿಕ್ಯುಲರ್ ಡ್ರೀಮ್11 ಆ್ಯಪ್ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಫ್ಯಾಂಟಸಿ ಆ್ಯಪ್ಗಳು ಲೀಗಲ್ ನೋಟಿಸನ್ನು ಪಬ್ಲಿಷ್ ಮಾಡ್ತಾರೆ. ಸೊ ದಟ್ ಸುಪ್ರೀಂ ಕೋರ್ಟಿಗೆ ಒಂದು ಮನವಿಯನ್ನು ಅರ್ಪಿಸ್ತಾರೆ. ಏನಂತ ಹೇಳಿದ್ರೆ ಈ ರೀತಿಯಾಗಿ ಯಾವುದೇ ಮುನ್ನೆಚ್ಚರಿಕೆ ಕೊಡದಂತೆ ಅಥವಾ ನೋಟಿಸ್ ಕೊಡದಂತೆ ಡೈರೆಕ್ಟಾಗಿ ಬ್ಯಾನನ್ನು ಮಾಡಿದ್ದಾರೆ. ಸೊ ಇದರಿಂದಾಗಿ ಅವರ ಕಂಪನಿಗಾಗಿರುವಂಥ ಲಾಸ್ಗಳಾಗಿರ್ಬೋದು ಅಥವಾ ಅವರ ಪರವಾಗಿ ಯಾವುದೆಲ್ಲ ವಾದನ ಸುಪ್ರೀಂ ಕೋರ್ಟಲ್ಲಿ ಮುಂದಿಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಒಂದು ಕಡೆ ಇದ್ದರೆ ಕೋರ್ಟ್ ಒಂದು ಕಡೆ ಇರುತ್ತೆ, ಕಾನೂನು ಒಂದು ಕಡೆ ಇರುತ್ತೆ. ಸೊ ಅಲ್ಲಿ CM ಆದರೂ ಅಷ್ಟೇ ಅಥವಾ ಒಬ್ಬ ಕಾಮನ್ ಮ್ಯಾನ್ ಆದರೂ ಅಷ್ಟೇ, ಲಾ ಯಾವುದನ್ನು ಸಪೋರ್ಟ್ ಮಾಡುತ್ತೆ ಅದು ಅಲ್ಲಿ ಪರ್ಟಿಕ್ಯುಲರ್ ಆಗಿ ವಿನ್ ಆಗುತ್ತೆ. ಇದರ ಎಕ್ಸಾಂಪಲ್ ನೀವು ಕೂಡ ನೋಡಿರ್ಬೋದು, ಕರ್ನಾಟಕದಲ್ಲಿ ಬ್ಯಾನ್ ಆಯಿತು ಮತ್ತೆ ಅನ್ಬ್ಯಾನ್ ಆಯಿತು. ಸೊ ಕಾರಣ ಲಾದಲ್ಲಿ ಅದಕ್ಕೆ ಆಪ್ಷನ್ ಇತ್ತು. ಸೊ ಹಾಗಾಗಿ ಅವರು ಅದನ್ನು ವಿನ್ ಮಾಡಿಕೊಂಡು, ನನ್ನ ಪ್ರಕಾರ ನೆಕ್ಸ್ಟ್ ಕೂಡ ಆಗುವಂಥದ್ದು ಅದೇನೆ. ನೋಡೋಣ ನೆಕ್ಸ್ಟ್ ಏನಾದರೂ ಸುಪ್ರೀಂ ಕೋರ್ಟ್ನ ಮೊರೆ ಹೋದರೆ ಯಾವಾಗ ಏನು ಅಪ್ಡೇಟ್ಗಳಿದೆ ಅದರ ಬಗ್ಗೆ ಅಂಥೇಳಿ ನಾನು ನಿಮಗೆ ಚಿಕ್ಕ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ದ್ಯಾಟ್ ಸದ್ಯಕ್ಕಿರುವಂಥ ಮಾಹಿತಿ ಇದು.
ಡ್ರೀಮ್ 11 ಆಗಿರ್ಬೋದು ಇನ್ನಿತರ ಎಲ್ಲ ಆ್ಯಪ್ಗಳು ಸದ್ಯಕ್ಕೆ ತಮ್ಮ ಸರ್ವಿಸನ್ನು ಸ್ಟಾಪ್ ಮಾಡಿದ್ದಾರೆ. ಮೇ ಬಿ ದೇ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ನೋಡೋಣ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗುತ್ತೆ ಅಂತೇಳಿ ಸದ್ಯಕ್ಕಿರುವಂಥ ಮಾಹಿತಿ ಎಷ್ಟು ಆಯ್ತು. ಸೊ ನೋಡೋಣ ನೆಕ್ಸ್ಟ್ ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತೇಳಿ. ಸೊ ನೀವು ಕೂಡ ವೆಯ್ಟ್ ಮಾಡ್ತೀರಿ. ಹಾಗೆಯೇ ಈ ಒಂದು ಡ್ರೀಮ್ 11 ಆಗಿರ್ಬೋದು ಇನ್ನಿತರ ಫ್ಯಾಂಟಸಿ ಆ್ಯಪ್ಗಳು ಬ್ಯಾನ್ ಆಗಿರುವಂಥದ್ದು ನಿಮಗೆ ಖುಷಿ ಕೊಟ್ಟಿದೆ ಅಥವಾ ಬೇಜಾರಾಗಿದೆ, ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ಏನಿವೆ ಇದರಿಂದ ಸಾಕಷ್ಟು ಜನಕ್ಕೆ ಖುಷಿಯಾಗಿರ್ಬೋದು ಅಥವಾ ಬೇಜಾರು ಕೂಡ ಆಗಿರ್ಬೋದು, ಅದು ಅವರ ಪರ್ಸ್ನಲ್ ಚಾಯ್ಸ್. ಆಯಿತಾ, ನಾವೇನೋ ಅದ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸದ್ಯಕ್ಕೆ ಒಂದು ಆ್ಯಪ್ನ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ ಇಷ್ಟು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕೆಲವೊಂದಿಷ್ಟು ಅಫಿಷಿಯಲ್ ಇನ್ಫಾರ್ಮೇಷನ್ಸ್ಗಳು ಏನಾದರೆ ಅದನ್ನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋಸ್ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.